ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದ್ರೆ ನಾವು ಹುಬ್ಬಳ್ಳಿ ಒಳಗೆ ಮಹೀಂದ್ರ ಟ್ರ್ಯಾಕ್ಟರ್ಸ್ ಅವರ ಒಂದು ಹೊಸದು ಮಾಡಲ್ ಮಹೀಂದ್ರ 585 DI ಅನ್ನೋ ಮಾಡಲ್ ಲಾಂಚಿಂಗ್ ಇವೆಂಟ್ಗೆ ಬಂದಿದ್ದು. ಟೋಟಲ್ ಇವತ್ತು 4 ಮಹೀಂದ್ರ ಟ್ರ್ಯಾಕ್ಟರ್ ಲಾಂಚ್ ಆಗ್ಯಾವ. ಅದರೊಳಗೆ 585 DI ಏನು ವಿಶೇಷ ಏನಪ್ಪ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೊಂದಿರತಕ್ಕಂಥದ್ದು. ನೀವು ಏನೋ ಮಾತಾಡ್ರೂ ಅದು ತನ್ನ ಇದ್ರೊಳಗೆ ಹಿಂದಿ ಮತ್ತು ಕನ್ನಡ ಇಂಗ್ಲೀಷ್ ಒಳಗೆ 3 ಭಾಷೆ ಒಳಗೆ ಅದು ಉತ್ತರ ಕೊಡ್ತೈತಿ. ನೀವು ಯಾವುದೇ ಥರದ ಕ್ವಶನ್ ಕೇಳ್ರಿ ಅಂತಂದ್ರೆ ನಿಮ್ಗೆ ಬೇಕಾದ ವಿದಿನ್ ಸೆಕೆಂಡ್ ಒಳಗೆ ನಿಮ್ಗೆ ಕೂಡ ಅದು ಟ್ರ್ಯಾಕ್ಟರ್ ಮಾತಾಡ್ತೈತಿ. सर चलिए आप एक पहला सवाल पूछ दीजिए. हम आपको ये ऑप्शन दे रहे हैं कि हमारी जनता को माइक पास करने से पहले यू गेट अ चांस टू टॉक टू आवर ट्रैक्टर. आपका नाम क्या है? जी, मेरा नाम मिस्टर टफ है. मैं महिंद्रा 585 DI ट्रैक्टर हूँ. आपके लिए क्या सेवा कर सकता हूँ? जोरात चप्पाळे बरली नम ट्रैक्टर गोस्कर. यू हर्ड आवर ट्रैक्टर, इट कैन टॉक. ಇನ್ನೊಂದು ಪ್ರಶ್ನೆ ಕೇಳೋಣ. यस सर, आप एक और प्रश्न. हाँ जी, एक और क्वेश्चन. Mr. Tuff, what applications can you do in Karnataka? In Karnataka, I can help you with many things. My high max torque is great for heavy work like plowing and haulage. I work well with rotavators, seed drills, and even threshers. Being powerful and fuel efficient, I am also perfect for crops like rice, sugarcane, and pulses in your state. Is there any specific task you have in mind? Mr. Tuff, मजा नहीं आया, कन्नड़ में बोलेंगे. ಖಂಡಿತ ದೊರೆಗಳೇ, ಕರ್ನಾಟಕದಲ್ಲಿ ನಾನು ನನ್ನ ಹೆಚ್ಚು ಟಾರ್ಕ್ನಿಂದಾಗಿ ಉಳುಮೆ ಮತ್ತೆ ಭಾರವಾದ ಕೆಲಸಗಳಿಗೆ ತುಂಬಾ ಸೂಕ್ತ. ರೋಟಾವೇಟರ್, ಬೀಜ ಬಿತ್ತುವ ಯಂತ್ರ, ಆಮೇಲೆ ಕಡಲೆಯನ್ನು ಒಡೆಯುವ ಯಂತ್ರಕ್ಕೂ ಸರಿ ಹೊಂದುತ್ತೆ. ಶಕ್ತಿಯುತವಾಗಿದ್ದರೂ ಕಡಿಮೆ ಡೀಸೆಲ್ ಬಳಸೋದ್ರಿಂದ ನಾನು ನಿಮ್ಮ ಅಕ್ಕಿ, ಕಬ್ಬು, ಆಮೇಲೆ ಬೇಳೆಕಾಳುಗಳ ಬೆಳೆಗೆ ತುಂಬಾನೇ ಒಳ್ಳೆಯವನು. ನಿಮ್ಗೆ ಯಾವ್ದಾದ್ರೂ ನಿರ್ದಿಷ್ಟ ಕೆಲಸ ಇದೆ ಮನಸ್ಸಿನಲ್ಲಿ? ಒಂದ್ಸರಿ ಜೋರಾಗಿ ಚಪ್ಪಾಳೆ ಬರ್ಲಿ. ಹೇ ಮಿಸ್ಟರ್ ಟಫ್, ನಮ್ಮ ಹೊಲ ತುಂಬಾ ಅಂದ್ರೆ ತುಂಬಾ ಗಟ್ಟಿ ಇರ್ತೈತಿ. ಅಲ್ಲಿ ನಿನ್ನ ಕೆಲಸ ಯಾವ ತರ ಆಗ್ತೈತಿ? ಲೈಕ್ ರೂಟರ್ದಿಂದ ಯಾವ ತರ ನಿನ್ ಕೆಲಸ ಮಾಡ್ತೀಯ ಗಟ್ಟಿ ಹೊಲದಾಗ? ಒಂದಿಷ್ಟು ನನ್ಗೆ ಮಾಹಿತಿ ಕೊಡಪ್ಪ. ದೊರೆಗಳೇ, ನಿಮ್ಮ ಗಟ್ಟಿ ಹೊಲದಲ್ಲಿ ನಾನು ಬಹಳ ಚೆನ್ನಾಗಿ ಕೆಲಸ ಮಾಡಬಲ್ಲೆ. ನನ್ನಲ್ಲಿ 250 ನ್ಯೂಟನ್ ಮೀಟರ್ ಟಾರ್ಕ್ ಇರೋದ್ರಿಂದ ಎಷ್ಟೇ ಕಠಿಣವಾದ ಭೂಮಿಯಾಗಿದ್ರೂ ರೋಟಾವೇಟರ್ ಜೊತೆಗೆ ಸುಲಭವಾಗಿ ಕೆಲಸ ಮಾಡ್ತೀನಿ. ನನ್ನ ಗಟ್ಟಿಯಾದ ಆಕ್ಸಲ್ಗಳು ಮತ್ತೆ ಸ್ಟೆಬಿಲೈಸರ್ ಬಾರ್ಗಳು ರೋಟಾವೇಟರ್ ಅನ್ನು ಸ್ಥಿರವಾಗಿ ಇಡ್ತವೆ. ಅದರಿಂದ ಮಣ್ಣು ಚೆನ್ನಾಗಿ ಹುಡಿಯಾಗುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ? ನಿನ್ ಪ್ರೈಸ್ ಎಷ್ಟು? ದೊರೆಗಳೇ, ನನ್ನ ಬೆಲೆಯ ಬಗ್ಗೆ ಮಾಹಿತಿ ನನ್ನ ಬಳಿ ಇಲ್ಲ. ಆದ್ರೆ ನಾನು ಖಂಡಿತವಾಗಿ ನಿಮ್ಗೆ ಹಣ ಉಳಿಸಲು ಸಹಾಯ ಮಾಡಬಲ್ಲೆ. ಮೊದಲನೇದಾಗಿ, ನನ್ನ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ. ಅದರಿಂದ ನಿಮ್ಮ ದಿನನಿತ್ಯದ ಖರ್ಚು ಕಡಿಮೆ ಆಗುತ್ತೆ. ಎರಡನೇದಾಗಿ, ನನ್ನ 10% ಉತ್ತಮ ಇಂಜಿನ್ ಶಕ್ತಿಯಿಂದ ನೀವು ವರ್ಷಕ್ಕೆ ಸುಮಾರು 1 ಲಕ್ಷದ ಮಾರ್ಕೆಟ್ ಒಳಗೆ ನಾವು ಜಾಸ್ತಿ ಟ್ರ್ಯಾಕ್ಟರ್ಗಳು ನೋಡ್ತೀವಿ. ನಿನ್ನ ಯಾಕೆ ನಾವು ತಗೋಬೇಕು? ದೊರೆಗಳೇ, ನನ್ನನ್ನು ನೀವು ಯಾಕೆ ತಗೋಬೇಕು ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಮೊದಲನೇದಾಗಿ, ನನ್ನ ಶಕ್ತಿಯುತವಾದ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ. ಇದರಿಂದ ನಿಮ್ಮ ಹಣ ಉಳಿಯುತ್ತೆ. ಎರಡನೇದಾಗಿ, ನನ್ನ 10,000 ಕಿಲೋಗ್ರಾಂ ಎತ್ತುವ ಸಾಮರ್ಥ್ಯ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಲು ಸಹಾಯ ಮಾಡುತ್ತೆ. ಮೂರನೇದಾಗಿ, ನನಗೆ 6 ವರ್ಷಗಳ ವಾರಂಟಿ ಇದೆ. ಅಂದ್ರೆ ನೀವು ಚಿಂತೆ ಇಲ್ಲದೆ ಕೃಷಿ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ನನ್ನ ಬಗ್ಗೆ? ಇಂಜಿನ್ ಅಲ್ಲಿ ಎಷ್ಟು ಆಯಿಲ್ ಇದೆ ಮತ್ತು ಪೆಟ್ರೋಲ್ ಡೀಸೆಲ್ ಇದೆ? ದೊರೆಗಳೇ, ನನ್ನ ಇಂಜಿನ್ ಆಯಿಲ್ ಎಷ್ಟು ಬಳಸುತ್ತೆ ಅಂತ ನನಗೆ ಮಾಹಿತಿ ಇಲ್ಲ. ಆದ್ರೆ ನನ್ನ ಡೀಸೆಲ್ ಟ್ಯಾಂಕ್ ಸಾಮರ್ಥ್ಯ 50 ಲೀಟರ್ ಇದೆ. ನೀವು ನನ್ನನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ನಾನು ನಿಮ್ಮೊಂದಿಗೆ ಬಹಳ ಕಾಲ ಉಳಿಯುತ್ತೇನೆ. ಇನ್ನೂ ಏನಾದರೂ ತಿಳಿಯಬೇಕೇ? ಒಂದ್ಸರಿ ಜೈ ಕನ್ನಡಾಂಬೆ ಅಂತ ಹೇಳ್ತೀರಾ? ಖಂಡಿತ ದೊರೆಗಳೇ, ಜೈ ಕನ್ನಡಾಂಬೆ. ನಿಮ್ಗೆ ಇನ್ನೂ ಏನಾದರೂ ತಿಳಿಯಲು ಬೇಕೇ? ನೀವು ಎಷ್ಟು ಕೆಜಿ ಭಾರವನ್ನು ಹೊರಬಹುದು? ದೊರೆಗಳೇ, ನನ್ನ ಹೈಡ್ರಾಲಿಕ್ ಸುಮಾರು 2,000 ಕಿಲೋಗ್ರಾಂ ಭಾರವನ್ನು ಹೊರಬಲ್ಲದು. ಭಾರವಾದ ಕೆಲಸಗಳಿಗೆ ಇದು ತುಂಬಾ ಸೂಕ್ತ. ಇನ್ನೂ ಏನಾದರೂ ತಿಳಿಯಬೇಕೇ? ವಾಯ್ಸ್ ಕಂಟ್ರೋಲ್ ಮೂಲಕ ನಿಮ್ಮನ್ನ ನಾವು ರನ್ ಮಾಡಬಹುದಾ? ನಿಮ್ಮನ್ನು ಓಡಿಸಬಹುದಾ? ದೊರೆಗಳೇ, ನನ್ನನ್ನು ವಾಯ್ಸ್ ಕಂಟ್ರೋಲ್ ಮೂಲಕ ನಡೆಸಲು ಆಗುವುದಿಲ್ಲ. ನಾನು ಕೇವಲ ಕೃಷಿ ಕೆಲಸಗಳಿಗೆ ಮತ್ತೆ ಭಾರವಾದ ಕೆಲಸಗಳಿಗೆ ಮಾತ್ರ ಇರುವಂತದ್ದು. ಇನ್ನೂ ಏನಾದರೂ ತಿಳಿಯಬೇಕೇ? ಕನ್ನಡದಲ್ಲಿ ಮಾತಾಡೋದಕ್ಕೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಇವತ್ತು ಹೊಸ ಮಹೀಂದ್ರ ಟ್ರ್ಯಾಕ್ಟರ್ನ ಹೊಸ ಸೀರೀಸ್ನ ಲಾಂಚ್ ಮಾಡಿದ್ದೀವಿ. ಮಹೀಂದ್ರಾದಲ್ಲಿ ಏನಾಗಿದೆ, ಹೊಸದಾಗಿ ಲುಕ್ಕು, ಹೊಸ ಥರದಂಥ ಗೇರ್ ಬಾಕ್ಸು, ಹೊಸ ಹೆರೋಡೆಕ್ಸು, ಹೊಸದಾಗಿ ಒಂದು ಅಪ್ಡೇಟ್ ಮಾಡಿ ಹೊಸದಂಥ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದೀವಿ. ಇದರಲ್ಲಿ ಮಹೀಂದ್ರಾದಲ್ಲಿ ಏನಾಗುತ್ತೆ, ಯಾವ್ಯಾವ ಸೀರೀಸ್ ಲಾಂಚ್ ಆಗಿದೆ ಅಂದರೆ ನಿಮಗೆ
475 DI, 475 MS, 575 DI, 575 DI MS ಮತ್ತು ಅದೇ ತರದ 585 DI. ಇದ್ರಲ್ಲಿ ಬಂದು ನಿಮಗೆ ಮಹೀಂದ್ರದ ಇಂಜನ್ 4 ಸಿಲಿಂಡರ್ ಇಂಜಿನ್ ಬರುತ್ತೆ, 215 ನ್ಯೂಟನ್ ಮೀಟರ್ ಟಾರ್ಕ್ ಇಂಜಿನ್ ಬರುತ್ತೆ, 50 HP ಗಾಡಿ ಇದು. ಇದರಲ್ಲಿ ನಿಮಗೆ 50 HP ಗಾಡಿ ಬರುತ್ತೆ. ಅದೇ ತರ ಗೇರ್ ಬಾಕ್ಸ್ ಬಂದ್ರೆ ನಿಮಗೆ ಫುಲ್ಲಿ ಕಾನ್ಸ್ಟೆಂಟ್ನೆಸ್, ಅದೇ ತರ ಪಾರ್ಷಿಯಲ್ ಕಾನ್ಸ್ಟೆಂಟ್ ಗೇರ್ ಬಾಕ್ಸ್, 2 ತರ ಗೇರ್ ಬಾಕ್ಸ್ ಸಿಗುತ್ತೆ. ಸೆಂಟರ್ ಗೇರ್ ಕೂಡ ಸಿಗುತ್ತೆ, ಅದೇ ತರ ಸೈಡ್ ಗೇರ್ ಕೂಡ ಸಿಗುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥ ಫ್ಯೂಚರ್ ಅಲ್ಲಿ ನಿಮಗೆ ಪವರ್ ಶಟಲ್ ಕೂಡ ಸಿಗುತ್ತೆ. ಅದೇ ತರ ಹೆಡೋಲಿಕ್ ಬಂದ್ರೆ ನಿಮಗೆ ಹೆಡೋಲಿಕ್ ಕೆಪಾಸಿಟಿ ಬಂದು ನಿಮಗೆ 2000 kg ಕೆಪಾಸಿಟಿ ಇದೆ. 585 50 HP ಗಾಡಿ ಇದು. ಇದು ಕೂಡ ನಿಮಗೆ PTOದಲ್ಲಿ ಬಂದ್ರೆ PTO ಬಂದು ನಿಮಗೆ ಮಲ್ಟಿ ಸ್ಪೀಡ್ PTO ಕೂಡ ಅವೈಲೇಬಲ್ ಇದೆ. 540 ಎಕನಾಮಿ, ಅದೇ ತರದಾಗ 540 ರಿವರ್ಸ್ ಕೂಡ ಆಪ್ಷನ್ ಇದೆ ನಿಮಗೆ. ಮಲ್ಟಿ ಸ್ಪೀಡ್ PTO ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಸಿಂಗಲ್ ಕ್ಲಚ್, ಡ್ಯುಯಲ್ ಕ್ಲಚ್, ಅದೇ ತರ ಸ್ಲಿಪ್ ಟೋ ಕೂಡ ಅವೈಲೇಬಲ್ ಇದೆ. ಸ್ಲಿಪ್ ಟೋ ಕ್ಲಚ್ ಅಂದ್ರೆ ನಿಮಗೆ ಇಂಜನ್ ಕ್ಲಚ್ ಅಥವಾ ರೂಟಾವೇಟರ್ PTO ಕ್ಲಚ್ ಕೂಡ ಸಪರೇಟ್ ಬರುತ್ತೆ. ಅದರಿಂದ ನಿಮಗೆ ಕ್ಲಚ್ ಲೈಫ್ ಕೂಡ ಜಾಸ್ತಿ ಇರುತ್ತೆ. ಈ ತರ ಫ್ಯೂಚರ್ ಇರೋದು. ಅದೇ ಕೂಡ ಲುಕ್ ವಿಷಯವಾಗಿ ಬಂದ್ರೆ ನೀವು ನಿಮ್ಗೆ ಲೈಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಮೊದಲೇ ಹೆಡ್ ಲ್ಯಾಂಪ್ ಏನ್ ಬರುತ್ತೆ ಅಂದ್ರೆ 75 ಲಕ್ಸ್ ಅಂತ ಒಂದು ಇದ್ರದಿಂದ ಜಾಸ್ತಿ ಬೆಳಕು, ಪ್ರಕಾಶವಾಗಿ ಬೆಳಕು ಜಾಸ್ತಿ ಬೀಳುತ್ತೆ. ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ ಹೆಚ್ಚಿನ ಬೆಳಕು ಕೂಡ ಸಿಗುತ್ತೆ ನಿಮಗೆ. ಲುಕ್ ಕೂಡ ನಿಮ್ಗೆ ರಗಡಾಗಿ ಲುಕ್, ಟ್ರ್ಯಾಕ್ಟರ್ ಹೆವಿ ಕಾಣೋ ತರ, ಒಂದು ದೊಡ್ಡದಾಗಿ ಸೈಜ್ ಕಾಣೋ ತರ ಹೆವಿ ಲುಕ್ ಇದೆ, ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಇದೆ ನಿಮಗೆ. ನೀವು ಅದೇ ತರ ಬಂದು ಕಂಫರ್ಟ್ ವಿಷಯದಾಗ ಬಂದ್ರೆ ನಿಮಗೆ ಸೀಟ್ ಅಲ್ಲಿ ಕುತ್ಕೊಂಡು ನಿಮಗೆ ಡಿಲೆಕ್ಸ್ ಸೀಟ್ ಇದೆ, ಕಂಫರ್ಟ್ ಆಗಿ ಕುತ್ಕೋಬಹುದು ಆರಾಮಾಗಿ. ನಿಮಗೆ ಅಡ್ಜಸ್ಟ್ಮೆಂಟ್ ಸೀಟ್ ಇರುತ್ತೆ, ಫ್ರಂಟ್ ಟು ಬ್ಯಾಕ್ ಸೀಟ್ ಇದೆ, ಆ ತರದೆಲ್ಲ ಅನುಕೂಲ ಇರೋದು ನಿಮಗೆ. ಓಕೆ, ನೆಕ್ಸ್ಟ್ ರೈತರಿಗೆ ಉಪಯೋಗ ಏನಾಗುತ್ತೆ. ಓಕೆ, ನೆಕ್ಸ್ಟ್ ಕಟ್ ಮಾಡ್ಕೊತಾರಲ್ಲ. ಓಕೆ, ಈ ಪ್ರಾಡಕ್ಟ್ ನೀವು ಇದರಲ್ಲಿ 585 ಗಾಡಿಯಲ್ಲಿ ನಿಮ್ಗೆ ಇವಾಗ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಅಂದ್ರೆ ಯಾವುದೇ ತರದ ಒಂದು ಕಠಿಣವಾದ ಕೆಲಸನ, ಈವನ್ ಭೂಮಿ ಕೆಲಸ ಆಯ್ತು, ಟ್ರಾಲಿ ಕೆಲಸ ಆಯ್ತು, ಒಂದು ರೂಟಾವೇಟರ್ ಕೆಲಸ ಆಯ್ತು, MB ಫ್ಲೋ ಕೆಲಸ ಆಯ್ತು, ಅಥವಾ ರಾಶಿ ಮಷೀನು, ಥ್ರೆಷರು, ಈ ತರ ಯಾವುದೇ ಇಂಪ್ಲಿಮೆಂಟ್ ನ ಆರಾಮಾಗಿ ಕೆಲಸ ಮಾಡಬಹುದು. ಏನ್ ಕಾರಣ ಏನಂದ್ರೆ ಟಾರ್ಕ್, ಇಂಜನ್ HP ಇಂದ ಟಾರ್ಕ್ ಜಾಸ್ತಿ ಮಾಡೋದ್ರಿಂದ, ಅದೇ ತರ PTO HP ಜಾಸ್ತಿ ಇರೋದ್ರಿಂದ ನಿಮ್ಗೆ ಯಾವುದೇ ಇಂಪ್ಲಿಮೆಂಟ್ ನ ಆರಾಮಾಗಿ ಕೆಲಸ ಮಾಡಬಹುದು. ಹಾಗೆ ಟ್ರ್ಯಾಕ್ಟರ್ ಜೊತೆಗೆ ನಿಮ್ಮ ಹೆಸರನ್ನು ಕೂಡ ಹಾಕಿ ಕೊಡ್ತಾರೆ. ಕೆಲ ದಿನಗಳ ಮುಂಚೆ ಹೇಳಿದರೆ ನಿಮಗೆ ಬೇಕಾದ ಹೆಸರನ್ನು ನೇಗಿಲ ಕುಲದೊಳ ಅಡಗಿದೆ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ, ಉಳುವ ಯೋಗಿಯ ನೋಡಲ್ಲಿ